ದಸರಾ ಬಳಿಕ ಬಿಜೆಪಿಯಿಂದ ಮತ್ತೊಂದು ಪಾದಯಾತ್ರೆ ನಡೆಯುವ ಸಾಧ್ಯತೆ ಹೆಚ್ಚಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಅಕ್ರಮಕ್ಕೆ ಪಾದಯಾತ್ರೆಯ ಮೂಲಕ ಪ್ರತ್ಯುತ್ತರ ಕೊಡುವಂತಹ ಪ್ರಯತ್ನವನ್ನ ಬಿಜೆಪಿ ಇಲ್ಲಿ ಮಾಡ್ತಾ ಇದೆ. ಆದರೆ ಇಲ್ಲಿ ಲಿಂಬಾವಳಿ ನೇತೃತ್ವದಲ್ಲಿ ಅಸಮಾಧಾನಿತರು ಮಾಡ್ತಿರುವಂತಹ ನಡಿಗೆ ಅಥವಾ ಪಾದಯಾತ್ರೆ ಅಂತೂ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಒಂದು ರೂಟ್ ಮ್ಯಾಪ್ ಈಗಾಗಲೇ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಯಾವ ವಿಚಾರ ಇದೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರವನ್ನಿಟ್ಟುಕೊಂಡೇ ಪ್ರತಿಭಟನೆಯನ್ನ ಮಾಡ್ತಾರೆ, ಪಾದಯಾತ್ರೆಯನ್ನ ಮಾಡ್ತಾರೆ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ಪಾದಯಾತ್ರೆಯ ಕಂಪ್ಲೀಟ್ ರೂಪುರೇಷೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಅಸಮಾಧಾನಿತರಿಂದ ಹೈಕಮಾಂಡ್ಗೆ ಪ್ಲಾನ್ ಬಗ್ಗೆ ಮಾಹಿತಿ ರವಾನೆಯಾಗುತ್ತೆ. ಬಸವ ಕಲ್ಯಾಣ ಟು ಬಳ್ಳಾರಿ ಪಾದಯಾತ್ರೆಯ ತಯಾರಿಕೆಯ ವರದಿಯನ್ನು ಸಿದ್ಧಪಡಿಸಿಕೊಂಡು ದಸರಾ ಮುಗಿಯೋವರೆಗೂ ಕಾದು ಆ ನಂತರ ಹೈಕಮಾಂಡ್ ಸೂಚನೆ ಕೊಡ್ತಾ ಇದ್ದ ಹಾಗೆಯೇ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ನೀವು ಗಮನಿಸಿದ್ರಿ, ಕರ್ನಾಟಕ ಅಂತ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಕಡೆ ಮೂಡ ಹಗರಣ ಅಂದ ಸಂದರ್ಭದಲ್ಲಿ ಒಂದು ಹಂತದ ಪಾದಯಾತ್ರೆ ಆಯಿತು. ವಿಜಯೇಂದ್ರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರುವರೆಗೂ ಬಿಜೆಪಿ JDS ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಪಾದಯಾತ್ರೆಯನ್ನು ಮಾಡಿದ್ರು. ಎಲ್ಲೆಲ್ಲಿ ಪಾದಯಾತ್ರೆ ಹೋಗುತ್ತಾ ಅಲ್ಲೆಲ್ಲ ಜನಾಂದೋಲನ ಸಭೆಗಳನ್ನು ಮಾಡಿ, ಸಮಾವೇಶವನ್ನು ಮಾಡಿ ಕೌಂಟ್ರ್ ಕೊಡೋ ಪ್ರಯತ್ನವನ್ನು ಕಾಂಗ್ರೆಸ್ ಕೂಡ ಮಾಡ್ತು. ಇದು ಒಂದು ಭಾಗ. ಆದರೆ ನೋಡಿ, ಅರವಿಂದ ಲಿಂಬಾವಳಿ ನೇತೃತ್ವದಲ್ಲಿ ಅಸಮಾಧಾನಿತರ ನಡಿಗೆ ಇದು ಪಾದಯಾತ್ರೆ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ಪಾದಯಾತ್ರೆಯ ಕಂಪ್ಲೀಟ್ ರೂಪುರೇಷೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಅಸಮಾಧಾನಿತರಿಂದ ಹೈಕಮಾಂಡ್ಗೆ ಪ್ಲಾನ್ ಬಗ್ಗೆ ಮಾಹಿತಿ ನೀಡೋದು, ಅಲ್ಲಿಂದ ಸೂಚನೆ ಬರ್ತಾ ಇದ್ದಂತೆಯೇ ದಸರಾ ಮುಗಿದ ಮೇಲೆ ಪಾದಯಾತ್ರೆಯನ್ನು ಆರಂಭ ಮಾಡ್ತಾರೆ. ಮೈಸೂರು ಪಾದಯಾತ್ರೆ ಏನಾಯಿತು ಅದು ಬಹುತೇಕ ಒಂದು ರೀತಿ ಸಕ್ಸಸ್ ಆಯಿತು ಅಂತಲೇ ಹೇಳಬಹುದು. ಒಳ್ಳೆ ಪ್ರಭಾವವನ್ನು ಬೀರಿದೆ. ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಿರಂತೆ ಆಗಿರುವಂತಹ ಭ್ರಷ್ಟಾಚಾರದ ನಿಮಿತ್ತ ಮಾಡ್ತಿರುವಂಥ ಈ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ರೂಪುರೇಷೆಯನ್ನಂತೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಈ ಅಸಮಾಧಾನಿತರ ಪ್ರಕಾರ ಬಸವ ಕಲ್ಯಾಣ ಟು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡ್ತಾರೆ. ಮಾಡಲಿ, ಓಕೆ ಫೈನ್. ಆದರೆ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ಸಂಪೂರ್ಣ ಮರೆತ ಹಾಗೆ ಕಾಣ್ತಾ ಇದೆ. ಒಂದು ಆಡಳಿತ ಪಕ್ಷ ಎಲ್ಲಾದರೂ ತಪ್ಪು ಹೆಜ್ಜೆ ಇಟ್ಟಾಗ ಎಚ್ಚರಿಸಿ ಸರಿದಾರಿಯಲ್ಲಿ ಹೋಗಿ ಅಂತ ಹೇಳುವಂಥ ಜವಾಬ್ದಾರಿ ವಿರೋಧ ಪಕ್ಷದ್ದಾಗತ್ತೆ. ಆದರೆ ವಿರೋಧ ಪಕ್ಷ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತಾ ಇದೆಯಾ ಇಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಮೈಸೂರು ಪಾದಯಾತ್ರೆಯಲ್ಲಿ ಇವರು ಯಾರೂ ಭಾಗಿಯಾಗಲ್ವಂತೆ. ಇನ್ನು ಹಾಗಾದರೆ ವಾಲ್ಮೀಕಿ ಪಾದಯಾತ್ರೆಗೆ ಆ ಮೈಸೂರು ಪಾದಯಾತ್ರೆಯಲ್ಲಿ ಭಾಗಿಯಾದವ್ರು ಆಗ್ತಾರಾ? ಇಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಏನು ಮಾಡಿದ್ರೂ ಯಾವುದೇ ರೀತಿ ಪ್ರಯೋಜನ ಅನ್ನೋದು ಆಗೋದಿಲ್ಲ. ವಿರೋಧ ಪಕ್ಷದ ಜವಾಬ್ದಾರಿ ಬಹಳ ದೊಡ್ಡದು. ಒಗ್ಗಟ್ಟಿನಿಂದ ಆಡಳಿತ ಪಕ್ಷದ ಯಾವುದಾದ್ರೂ ದುರಾಡಳಿತ ಕಂಡಾಗ ಅದನ್ನು ವಿರೋಧಿಸೋದಕ್ಕೂ ಒಂದು ಮಾರ್ಗ ಅಂತಿರುತ್ತೆ. ಪಕ್ಷದಲ್ಲೇ ಒಂದಷ್ಟು ಒಡಕುಗಳನ್ನು ಇಟ್ಟುಕೊಂಡು ಯಾವ ಪಾದಯಾತ್ರೆ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಅನ್ನೋದಿರೋದಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ನಾನಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಆಡಳಿತ ಪಕ್ಷ ಏನಾದರೂ ಎಡವತು ಅಂದ ಸಂದರ್ಭದಲ್ಲಿ ವಿರೋಧ ಪಕ್ಷ ಸಮರ್ಥವಾಗಿ ಅದನ್ನು ಎದುರಿಸಿ ನೋಡಿ, ಸರಿದಾರಿಯಲ್ಲಿ ನೀವಿಲ್ಲ, ಸರಿದಾರಿಗೆ ಹೋಗಿ ಅನ್ನುವಂತಹ ಸೂಚನೆಯನ್ನು ಕೊಡಬೇಕಾಗತ್ತೆ. ಪ್ರತಿಭಟನೆಯೂ ಮಾಡಬೇಕು, ಪಾದಯಾತ್ರೆನೂ ಮಾಡಬೇಕು. ಆದರೆ ವಿರೋಧ ಪಕ್ಷದಲ್ಲೇ ಒಗ್ಗಟ್ಟಿಲ್ಲದೆ ಪಾದಯಾತ್ರೆಯನ್ನು ಮಾಡಿದ್ರೆ ಅದು ಯಾವ ಪ್ರಯೋಜನಕ್ಕೂ ಬರಲ್ಲ. ಜನರ ಹಿತದೃಷ್ಟಿಯಿಂದ ಈ ಪಾದಯಾತ್ರೆಯನ್ನು ಮಾಡಿದ್ರೆ ಜನಾರ್ದನ್. ಖಂಡಿತ. ಅಂದರೆ ದಿವ್ಯಶ್ರೀ, ಇಲ್ಲಿ BJPಗೆ ಒಳಗೊಳಗೆ ಎರಡು ಟೀಮ್ ಆಗಿ ಅದನ್ನು ನಿಭಾಯಿಸದೆ ದೊಡ್ಡ ಮಟ್ಟದ ಕಷ್ಟ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ BJPಯ ಒಂದು ಬಣ ಈಗಾಗಲೇ, ಅಂದರೆ ಒಂದು ಬಣ ಅಂತಂದರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿ ಆಗಿದೆ, ಬೆಂಗಳೂರಿನಿಂದ ಮೈಸೂರಿಗೆ ಆಗಿದೆ. ಇನ್ನೊಂದು ಬಣ ಆ ಸಂದರ್ಭದಲ್ಲಿಯೇ ಪಾದಯಾತ್ರೆ ಮಾಡಲಿಕ್ಕೆ ನಿಶ್ಚಿತ ಆಗಿತ್ತು. ಆವಾಗಲೇ ಹೇಳ್ತಾಯಿದ್ರು, ನಾವು ಇನ್ನೊಂದು ಪಾದಯಾತ್ರೆ ಮಾಡ್ತೀವಿ, ವಾಲ್ಮೀಕಿ ಹಗರಣದ ವಿಚಾರವಾಗಿ, ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಹಗರಣದ ವಿಚಾರವಾಗಿ ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಆದರೆ ಇದುವರೆಗೂ ಸಹಿತ ಅದಕ್ಕೆ ಅಪ್ರೂವಲ್ ಸಿಕ್ಕಿರಲಿಲ್ಲ.
ಆದರೆ ಈಗ ಒಂದಷ್ಟು ಪ್ರೊಸೆಸ್ ಮುಂದುವರೆದಿದೆ. ವಿರೋಧಿ ಬಣಗಳದವರು ಎಲ್ಲರೂ ಕೂಡ ಸೇರಿ ದೊಡ್ಡ ಸಂಖ್ಯೆ ಆದ ನಂತರದಲ್ಲಿ ಹೈಕಮಾಂಡ್ಗೆ ಒಂದಷ್ಟು ವರದಿಯನ್ನು ಕೊಟ್ಟಿದ್ದಾರೆ. ನಾವು ಪಾದಯಾತ್ರೆಯನ್ನು ಯಾಕಾಗಿ ಮಾಡ್ತಾಯಿದ್ದೀವಿ, ಎಲ್ಲಿಂದ ಎಲ್ಲಿಗೆ ಮಾಡ್ತೀವಿ, ಆ ಪ್ರದೇಶದಲ್ಲಿ ಮಾಡೋದ್ರಿಂದ ಆಗುವಂಥ ಲಾಭಗಳೇನು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಯಾವ ಆ ಪ್ಲೇಸ್ನಲ್ಲಿ, ಇದೆಲ್ಲ ವಿವರವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಪಕ್ಷ ನಾವಿಲ್ಲಿ ಭಿನ್ನಮತವಾಗಿ ಪ್ರತ್ಯೇಕ ಪಾದಯಾತ್ರೆಯನ್ನು ಮಾಡಿ ಸಮಸ್ಯೆಯನ್ನು ತಂದೊಡ್ಡಲ್ಲ ಅನ್ನೋಂಥ ಭರವಸೆಯನ್ನು ಕೂಡ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ. ಒಂದು ವೇಳೆ ಏಕಾಏಕಿಯಾಗಿ ಇವ್ರ ಪಾಡಿಗೆ ಇವರೇ ಪಾದಯಾತ್ರೆ ಮಾಡ್ತಾರೆ ಅಂದರೆ ಅದು ಸರ್ಕಾರಕ್ಕೆ ದೊಡ್ಡ ಆಹಾರ ಆಗ್ತಾಯಿತ್ತು. ಯಾಕಂದರೆ ಅವರೊಳಗೆ ವಿರೋಧ ಪಕ್ಷದಲ್ಲಿಯೇ ಒಂದು ಸಂಬಂಧ ಸರಿಯಾಗಿಲ್ಲ, ಅವರೊಳಗೆ ಒಡಕಿದೆ. ಇಂಥ ಸಂದರ್ಭದಲ್ಲಿ ಇವರು ಪಾದಯಾತ್ರೆ ಮಾಡಲಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಅನ್ನೋಂಥ ಮಾತು ಬರ್ತಿತ್ತು. ಆದರೆ ಇಲ್ಲಿ ಭಿನ್ನರು ಒಂದು ಪ್ಲಸ್ ಪಾಯಿಂಟನ್ನು ಇಟ್ಕೊಂಡಿರೋದೇನಂತಂದರೆ, ನೀವು ಯಾರ ನೇತೃತ್ವದಲ್ಲಿ ಹೇಳ್ತಿರೋ, ಹೇಗೆ ಹೇಳ್ತಿರೋ ಹಾಗೆ ನಾವು ಪಾದಯಾತ್ರೆಯನ್ನು ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಆದರೆ ಇಂಥ ಕಡೆಯಿಂದ ಇಂಥ ಕಡೆಗೆ ಬಸವ ಕಲ್ಯಾಣದಿಂದ ಬಳ್ಳಾರಿವರೆಗೆ ಸರಿಸುಮಾರು ಒಂದು 120 ಕಿಲೋಮೀಟ್ರು, ಅಂದಾಜು ಒಂದು 10 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನೀವು ಒಪ್ಪಿಗೆಯನ್ನು ಕೊಡಿ ಅನ್ನೋಂಥ ಒಂದು ಮನವಿಯನ್ನು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ. ದಸರಾ ನಂತರದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಳ್ಳೋಣ, ಅಲ್ಲಿವರೆಗೆ ವೇಟ್ ಮಾಡಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕಾರಣ ಏನಂತಂದರೆ, ಅಲ್ಲಿವರೆಗೆ RSSನ ಕೆಲ ಪ್ರಮುಖರೆಲ್ಲರೂ ಕೂಡ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ದಸರಾ ನಂತರದಲ್ಲಿ ಅವರು ಫ್ರೀ ಆಗ್ತಾರೆ. ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಇಲ್ಲಿನ ಸ್ಥಿತಿಗತಿಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಹೈಕಮಾಂಡ್ ನಂತರದಲ್ಲಿ ಅಪ್ರೂವಲ್ ಕೊಡುವಂಥ ಒಂದು ಸಾಧ್ಯತೆ ಇದೆ. ಆದರೆ ಈ ವಿರೋಧಿ ಬಣದಲ್ಲಿರುವಂಥವ್ರು, ವಿಜಯೇಂದ್ರ ಅವರ ವಿರೋಧಿ ಬಣದಲ್ಲಿ ಇರುವಂಥವ್ರೆಲ್ಲರೂ ಕೂಡ ಬಹಳ ವಿಶ್ವಾಸದಲ್ಲಿರೋದೇನಂತಂದರೆ, ಹೈಕಮಾಂಡ್ ಖಂಡಿತವಾಗಿಯೂ ನಮಗೆ ಈ ಸರಿ ಅವಕಾಶವನ್ನು ಕೊಡುತ್ತೆ. ಯಾರ ನೇತೃತ್ವದಲ್ಲಿ ಕೊಡುತ್ತೆ, ಏನು ಮಾಡುತ್ತೆ, ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದರೆ ತಮ್ಮ ಒಂದು ಪ್ರಯತ್ನ ಏನಿತ್ತು, ಹಠ ಏನಿತ್ತು, ಅದನ್ನು ಸಾಧಿಸ್ತೀವಿ ಅನ್ನೋಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದು ಇನ್ನಷ್ಟು ಒಡಕನ್ನು ಹೆಚ್ಚಿಸುತ್ತೋ ಅಥವಾ ಹೈಕಮಾಂಡ್ ಏನಾದರೂ ಪ್ಲ್ಯಾನ್ ಮಾಡಿ ಈ ಒಡಕನ್ನು ಸರಿ ಮಾಡುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಇಷ್ಟರ ಮಟ್ಟಿಗೆ ಪ್ಲ್ಯಾನ್ ಇದೆ. ಬಸವ ಕಲ್ಯಾಣದಿಂದ ಬಳ್ಳಾರಿವರೆಗೆ ದಸರಾ ನಂತರದಲ್ಲಿ ಪಾದಯಾತ್ರೆ ಮಾಡಲಿಕ್ಕೆ ಎರಡನೇ ಪಾದಯಾತ್ರೆ, BJP ಲೆಕ್ಕಕ್ಕೆ ಎರಡನೇ ಪಾದಯಾತ್ರೆ ಈ ಒಂದು ಸರ್ಕಾರದ ಅವಧಿಯಲ್ಲಿ ಸಿದ್ಧತೆ ಅಂತೂ ಆಗಿದೆ. ದಿವ್ಯಶ್ರೀ, ಕೌಂಟ್ರ ಅಥವಾ ಮೂಡಾ ಪಾದಯಾತ್ರೆ ಕೊಡ್ತಿರುವಂಥ ಕೌಂಟ್ರ, ಒಗ್ಗಟ್ಟಿಲ್ಲದ ಈ ಪಾದಯಾತ್ರೆಗೆ ಹೈಕಮಾಂಡ್ ಹೂ ಅನ್ನತ್ತಾ? ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ನೀವು ಹೇಳಿದಾಗೇ ಮೂಡಾ ಪಾದಯಾತ್ರೆಗೆ ಕೌಂಟ್ರ್ ಅಂದರೂ ತಪ್ಪಾಗಲಿಕ್ಕಿಲ್ಲ. ಕಾರಣ ಏನಂತಂದರೆ, ಮೂಡಾ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿತ್ತೋ ಅಷ್ಟರ ಮಟ್ಟಿಗೆ ಒಳಗೊಳಗೆ ಅದು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಮೂಡಾ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಬಹುತೇಕರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅದು ಕೂಡ ಒಂದಷ್ಟು ಜನರಿಗೆ ಅಸಮಾಧಾನ ಇದೆ. ಇನ್ನೊಂದು ಕಡೆಯಲ್ಲಿ ಈ ಪಾದಯಾತ್ರೆಯ ಸಂಪೂರ್ಣ ಒಂದು ಲಾಭವನ್ನು ಪಡ್ಕೊಂಡಿದ್ದು JDS. ಕುಮಾರಸ್ವಾಮಿ ಏನೆಲ್ಲ ಹೇಳಬೇಕಾಗಿತ್ತೋ ಅದಕ್ಕೆ ಅತಿ ದೊಡ್ಡ ವೇದಿಕೆಯಾಗಿ ಪರಿಣಮಿಸಿದ್ದು ಈ ಮೂಡಾ ವಿಚಾರವಾಗಿ ಮಾಡಿದಂಥ ಪಾದಯಾತ್ರೆ. BJPಗೆ ಇದರಲ್ಲಿ ಎಳ್ಳಷ್ಟು ಲಾಭ ಆಗಿಲ್ಲ. BJP ಪಾದಯಾತ್ರೆ ಮಾಡಿ JDSಗೆ ಅವಕಾಶವನ್ನು ಮಾಡಿಕೊಡ್ತು. BJP ಒಳಗಡೆ ಒಂದಷ್ಟು ಜನರಿಗೆ ಅವಕಾಶವನ್ನು ಮಾಡಿಕೊಡ್ದೇ ತುಳಿಯುವಂಥ ಕೆಲಸ ಆಯಿತು. ಅಲ್ಲಿ ಒಂದೆರಡು ಜನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಮೈಸೂರಿನಲ್ಲಿ ಸಮಾರೋಪ ಸಮಾರಂಭದಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಆರೋಪ ಯತ್ನಾಳ್ ಅಥವಾ ಲಿಂಬಾವಳಿ ನೇತೃತ್ವದಲ್ಲಿ ಇರುವಂಥ ಈ ಬಣದ್ದು. ಹಾಗಾಗಿ ಅದಕ್ಕೆ ಕೌಂಟ್ರಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋಂಥ ಪ್ಲ್ಯಾನನ್ನು ಇವರು ಮಾಡಿಕೊಂಡಿದ್ದಾರೆ. ಇದು ಬಹುಶಃ ಮೂಡಾಯಾತ್ರೆ ಕೌಂಟ್ರು ಜೊತೆಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ಪ್ರಯತ್ನ ಆಗಿದೆ. ದಿವ್ಯಶ್ರೀ, ಜನಾರ್ದನ್, ಈಗ ಕರ್ನಾಟಕ BJP ಅಂದ ಸಂದರ್ಭದಲ್ಲಿ ಅಸಮಾಧಾನ ಅನ್ನೋದು ಯಾರೋ ಗೊತ್ತಾಗಬೇಕಾಗಿಲ್ಲ, ಅವ್ರವ್ರ ಸ್ಟೇಟ್ಮೆಂಟ್ಗಳಲ್ಲೇ ಗೊತ್ತಾಗ್ತಿರೋದ್ರಿಂದಾಗಿ ಹಿಂಗೊಂದು ಪಾದಯಾತ್ರೆ ಮಾಡೋದಕ್ಕೆ ನಾವು ಹೊರಟಿದ್ದೀವಿ ಅಂತ ಹೈಕಮಾಂಡ್ ಜೊತೆ ಡಿಸ್ಕಸ್ ಮಾಡಬೇಕಾಗಿ ಬರ್ಬೋದು. ಹ್ಞೂ ಅಂತಾರೆ ಅವರು, ಎಸ್ ಮಾಡಿ ಅಂತ ಹೇಳ್ತಾರ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಒಟ್ಟಾರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ BJP ಪಾದಯಾತ್ರೆಯನ್ನು ಮಾಡೋದು ಒಂದು ಹಂತದ ಸಕ್ಸಸ್ ಅದು. ಆದರೆ ಈಗ ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನು ದಸರಾ ನಂತರದ ಸಂದರ್ಭದಲ್ಲಿ ಮಾಡೋದಕ್ಕೆ ಇದೀಗ ಯತ್ನಾಳ್, ಲಿಂಬಾವಳಿ ಹೊರಟಿರುವಂಥದ್ದು. ಆದರೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, ಕಾದಾಗಲೇ ಕಬ್ಬಡನ ಹೊಡೆದ್ರೆ ಅದಕ್ಕೊಂದು ಶೇಪ್ ಬರುತ್ತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂದ ಸಂದರ್ಭದಲ್ಲಿ ಆಗಿರೋ ಹಗರಣ ಯಾವಾಗ, ಇವ್ರು ಪಾದಯಾತ್ರೆ ಮಾಡೋದಕ್ಕೆ ಹೊರಟಿರೋದು ಯಾವಾಗ ಅನ್ನುವಂಥ ಪ್ರಶ್ನೆ. ದಸರಾ ನಂತರ ಅಂದಾಗ ಬಹಳ ಅಂಥ ಪರಿಣಾಮ ಬೀರುತ್ತೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ನೋಡಬೇಕು ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ. ಆದರೂ ಕೂಡ ಒಂದೊಂದು ರೂಪರೇಷೆಯನ್ನು ಸಿದ್ಧಪಡಿಸ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಡುವೆ ಹೈಕಮಾಂಡ್ ಕೂಡ ಏನು ಹೇಳುತ್ತೆ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.